ಬಿಗ್ ಬಾಸ್ ಟಾಪ್ 5 ಬರೋ ಕಂಟೆಸ್ಟೆಂಟನ್ನು ಲಿಸ್ಟ್ ಮಾಡಿ ಹೇಳ್ಬೋದಾ? ನನಗೆ ಯಾರು ಬರಬೇಕು ಅಂದರೆ ಐ ಥಿಂಕ್ ಟಾಪ್ 5 ಫಸ್ಟ್ ವುಡ್ ಬಿ ಧನುಷ್ ಅನಿಸುತ್ತೆ. ಯಾಕಂದರೆ ಮೈ ಕ್ಯಾರೆಕ್ಟರ್ ಅವ್ನ ಕ್ಯಾರೆಕ್ಟರ್ ತುಂಬ ಸಿಮಿಲರ್ ಆಗಿದೆ. ನಾನು ಇದ್ದಿದ್ರೆ ನಾನು ನಾನು ಗೆಲ್ಲಬೇಕು ಅಂದ್ಕೊಂಡಿದ್ರೆ ನನ್ನ ವ್ಯಕ್ತಿತ್ವದಿಂದ ಗೆಲ್ಲಬೇಕು ಅಂತಿದ್ದೆ. ನನ್ನ ಕ್ಯಾರೆಕ್ಟರ್ ಥರ ಸಿಮಿಲರ್ ಆಗಿರೋದು ಅವ್ನ ವ್ಯಕ್ತಿತ್ವ. ಸೊ ಐ ಥಿಂಕ್ ಆ ವ್ಯಕ್ತಿತ್ವ ಗೆಲ್ಲಬೇಕು ನನ್ನ ಪ್ರಕಾರ. ಸೊ ಮೇ ಬಿ ಧನುಷ್ ಫಸ್ಟ್, ಅದಾದಮೇಲೆ ಗಿಲ್ಲಿ ಸೆಕೆಂಡ್. ಯಾಕೆಂದರೆ ತುಂಬ ಜಾವಿಯಲ್ ಆಗಿ ಇಡೀ ಮನೇನ ಖುಷಿಯಾಗಿ ಇಟ್ಕೊಂಡಿದ್ದು ಗಿಲ್ಲಿ. ಆಫ್ಟರ್ ದ್ಯಾಟ್ ಐ ಥಿಂಕ್ ಇಟ್ ಶುಡ್ ಬಿ ರಕ್ಷಿತಾ ಆಲ್ಸೋ. ಯಾಕೆಂದರೆ ಶಿ ಈಸ್ ವೆರಿ ಇಮೋಷ್ನಲ್. ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅವಳು ಮಾಡಿರೋದು ನಾನು ನೋಡಿಲ್ಲ. ಯಾಕೆಂದ್ರೆ ಮನಸ್ಸಲ್ಲಿ ಏನು ಬಂತು ಆ ಥರ ಮಾತಾಡ್ಬೋದು. ಆ ಥರ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರೆ ಜನಕ್ಕೆ. ಮೇ ಬಿ ರಕ್ಷಿತಾ, ಅದಾದಮೇಲೆ ಮೇ ಬಿ ಕಾವ್ಯ. ಬಿಕಾಸ್ ಶಿ ಈಸ್ ವೆರಿ ಟಾಸ್ಕಲ್ಲಿ ಬಂದಾಗ ಶಿ ಈಸ್ ವೆರಿ 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 ಸ್ಮಾರ್ಟ್. ತುಂಬ ಬುದ್ಧಿವಂತಿಕೆಯಿಂದ ಟಾಸ್ಕ್ಗಳೆಲ್ಲ ಮಾತಾಡೋಲ್ಲ ಅವರು. ಅದಾದಮೇಲೆ ಅಶ್ವಿನಿ ಮ್ಯಾಮ್ ಆಲ್ಸೋ ಅನಿಸುತ್ತೆ. ಯಾಕಂದರೆ ಅವ್ರ ಜರ್ನಿ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ಮಾಡಿದವ್ರು ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಏನು ಮಾಡ್ತಾಯಿದ್ದೀವಿ ಅಂತ. ತಪ್ಪನ್ನ ತಿದ್ಕೊಂಡು ಹೋಗೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನೀನು ತಪ್ಪು ಮಾಡಿದ್ದೀನಿ ಅಂತಂದಾಗ ಅವ್ರು ಅದನ್ನು ಒಪ್ಕೊಂಡು ತಿದ್ಕೊಂಡು ಹೋಗ್ತಿದ್ದಾರೆ ಅಂದರೆ ಮೇ ಬಿ ಶಿ ಡಿಸರ್ವ್ಸ್ ಟು ಬಿ ಇನ್ ದ ಟಾಪ್ 5.